ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇನೋಪ್ಪ ಬಿಸಿಲು, ಭಾಳ ಬಿಸಿಲು ಐತವ ಈ ಸರಿ ರೀ. ಎಲ್ಲ ಮೈ ಎಲ್ಲ ಜಳ 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 ಜಳ. ಏನೇ ಯವ್ವ, ಎಲ್ಲಿ ನೋಡ್ತೀನಿ ನೋಡು ಮೈಯಾಗ ನೀರು ನೀರು ನೀರು. ಏನು ಶಾಂತಕ್ಕ ಹೊರ ಕಟ್ಟಿ ಕೂತಿ? ಹ್ಞೂನ ಯವ್ವ, ಏನು ಜಳನ ಯವ್ವ. ಈ ಬಿಸಿಲ ಎತೋನಾತ್ ಬಿಸಿಲಾಗೈತಿ ಯವ್ವ ಊರಾಗ. ನಮ್ಮ ಊರಾಗ ಅಟ್ಟ ಅಲ್ಬಿಡು, ಎಲ್ಲ ಊರಾಗ ಬಿಸಿಲು ಐತಿ. ಕೆಟ್ಟ ತ್ರಾಸ ನೋಡ್ಯವ್ವ. ಜಳ ಇರುದವ ಮತ್ತೆ ಏನು ಮಾಡಕ್ಕೆ ಬರುದಿಲ್ಲ. ಹೋಗ್ಯಾವ್ಯವ್ವ ಊರಾಗಿನ ಹಲ್ಕಟ್ಟು ಬಾಡೆ ಕರೆಂಟ್ ತೆಗ್ದಾನ. ಅದು ಇಂಥ ಬ್ಯಾಸ್ಗ್ಯಾಗ ತೆಗಿಬೇಕಾ? ಒಂದಿಟ್ಟು ಕರೆಂಟ್ ಮಧ್ಯಾಹ್ನ ಹೊತ್ತರ ಇಡಬೇಕು. ಆ ರಾತ್ರಿನೂ ತೆಗಿತಾನು, ಮಧ್ಯಾಹ್ನ ತೆಗಿತಾನು. ಏನು ಟೈಮಿಂಗ್ ಅನ್ನೋದೇ ಇಲ್ಲವ್ವ. ಈಗರೆ ಬ್ಯಾಸ್ಗ್ಯಾಗ ಕರೆಂಟ್ದೊಂದು ದೊಡ್ಡ ಕಿರಿಕಿರಿ ಆಗೈತೆ ನನಗರೆ. ಹೌದಾ ಯವ್ವ ಶಾಂತಕ್ಕ, ಏನು ಕರೆಂಟ್ ತೆಗಿತಾನ ಯವ್ವ ಹಲಕಟ್ಟ. ಇಟ್ಟು ಕೆಟ್ಟ ಕರೆಂಟ್ ಸಂಬಂಧ ರೀ ನನಗರೆ ಬ್ಯಾಸರ ಬಂದೈತೆ ನೋಡವ್ವ. ಮುಂಜಾನೆ ಮಿಕ್ಸರ್ಗೆ ಹಾಕತ್ತಿದ್ನಿವ, ಒಮ್ಮೆ ಕರೆಂಟ್ ಹೋಗ್ಬಿಟ್ಟು ಏನು ಮಾಡ್ತಿ? ಚಟ್ನಿ ಮತ್ತು ಮಿಕ್ಸರ್ಗೆ ಹಾಕಿದ್ದು ಅರ್ಧ ಮುರ್ಧ ಇದಾಗಿ ತೆಗೆದು ಮತ್ತು ಒಳ್ಳು ಕಲ್ದಾಗ ರೂಬಿಕಿಶಿಂದ ನನ್ನ ಮಗಗೆ ಚಟ್ನಿ ಮಾಡಿಕೊಟ್ನೆ ಅವನ. ಈ ಬ್ಯಾಸ್ಗಿಗೆ ಏನಾರೇ ತಿನ್ನಕ್ಕೆ ಸ್ಪೆಷಲ್ ಮಾಡೋದು ತ್ರಾಸ ಅನ್ಸತೈತೆ ನನಗೆ. ಹೌದಯ್ಯವ್ವ ಪಾರಕ್ಕ, ಬ್ಯಾಸ್ಗಿಗೆ ಒಟ್ಟು ಏನೂ ತಿನ್ನಕ್ಕಾಗ್ವತ್, ಉಣ್ಣಕ್ಕಾಗ್ವತ್. ಎಲ್ಲ ನೋಡ್ರೆ ಹೊಟ್ಟೆಗಾರೆ ಹಸು ಇರ್ತೈತಿ. ನೀರು ಕುಡಿದ್ರೆ ಹೊಟ್ಟೆ ತುಂಬತೈತಿ. ಮನ್ಯಾಗ ಏನಾರು ಸ್ಪೆಷಲ್ ಒಂದು ಈಟ್ ನಾಷ್ಟಾಗ ಮಾಡಿದೇವಲ್ಲ, ನಾಷ್ಟಾನ ಮುಂಜಾನೆ ಮಧ್ಯಾಹ್ನ ರಾತ್ರಿ ಅನ್ಕಮಟ ಅದನ್ನು ತಿಂದು ಬರೀ ನೀರ ಕುಡಿದಾಗೈತೆ ಮ್ಯಾಲೆ. ಬರೀ ನೀರು ಕುಡುತ್ತಾರೆ ನನಗರೆ ಸಾಕಾಗಿ ಹೋಗೈತೆ ನೋಡುವ. ಅಟ್ಟೆಲ್ಲ ನೀರು ಕುಡಿದ್ನ ಯವ್ವ, ಮತ್ತು ಒಂದು ಉಚ್ಚಿ ಸಕಟ್ ಬರುವಲ್ಲು ಬೆವ್ರಾಗ. ಅದು ನೀರು ಸಕಟ್ ಬೆವ್ರು ಕಿತ್ಕೊಂಡು ಹೊಂಟೈತೆ ನೋಡುವ. ಕಡಿಕ ನೀರು ಕುಡಿದ್ರೆ ಒಂದಿಟ್ಟು ಉಚ್ಚರೇ ಬರಬೇಕಲ್ಲ, ಅದು ಇಲ್ಲ. ಏನು ಯವ್ವ, ಏನು ಬಿಸಿಲಾಗೈತೆ ಅಂದ್ರೆ ಹತ್ತೊನ್ನತ್ತು ಬಿಸಿಲಾಗೈತೆ ನೋಡುವ. ಹೌದಾ ಶಾಂತಕ್ಕ, ನನಗೂ ಹಂಗಾಗೈತೆ ನೋಡವ್ವ. ಏನು ತಿಂತಿ ಏನು ಬಿಡ್ತಿ ಏನು ಸೇರ್ವಾದವ. ಬರೀ ನೀರ ತಂಪು ಒಟ್ಟು ತಂಪು ಏನಾರು ತಿನ್ಬೇಕು ಅನ್ನಿಸ್ತೈತಿ. ಆ ಫ್ರಿಜ್ದಾಗ ನೀರಿಟ್ಟು ಕುಡಿದು, ಹರವ್ಯಾಗಂತೂ ನೀರಿಟ್ಟು ಕಾಯಂ ಇಟ್ಟೇ ಇರ್ತಾನೆ ಬಿಡು. ಅದನ್ನು ಕುಡಿದ್ರೂ ಸಮಾಧಾನ ಆಗ್ಬಾರ್ದು ನನಗೆ. ಫ್ರಿಜ್ದಾಗ ಐಸ್ ಕ್ಯೂಬ್ ಮಾಡಿ ಅದನ್ನು ಬಾಯಾಗ ಹಾಕೊಂಡು ಕುಂಡ್ರದೇನು ಅಟ್ಟು ಕೆಟ್ಟು ಶೆಕೆ ಆಗತೈತೆ ನನಗೆ. ಇಂಥ ಟೈಮ್ದಾಗ ಮದುವೆ ಮುಂಜಿ ಮನೆ ಶಾಂತಿ, ಆಮೇಲೆ ಒಳಕಲ್ ಪೂಜೆ ಈದ ಫಂಕ್ಷನ್ಗಳ ಹೆಸರಿಡೋದು, ಮತ್ತೇನದು ಎಲ್ಲ ಬ್ಯಾಸ್ಗ್ಯಾಗ ಭಾಳ ಜೋರು ಇರ್ತವೆ ಎಲ್ಲ ಫಂಕ್ಷನ್ಗಳ. ಈ ಮಂದಿ ಬ್ಯಾಸ್ಗ್ಯಾಗ ಎದಕ್ಕರೆ ಫಂಕ್ಷನ್ ಇಡ್ತಾರೆ ಅನಿಸ್ಬಿಡತೈತೆ ಅವ್ವ ನನಗರೆ. ಈ ಬ್ಯಾಸ್ಗ್ಯಾಗ ಮದ್ವೆಗಳಿಗೆ ಹೋಗ್ಬೇಕಂದ್ರೆ ಸೀರೆ ಉಟ್ಕೊಂಡು ಹೋಗ್ಬೇಕವ್ವ. ಆ ದಡಿ ಸೀರೆ ಉಟ್ಕೊಂಡು ಹೋದ್ರೆ ಮೈಯಾಗ ನೀರು ಬಸದ್ ಹೋಗತಿ. ಸೀರೆ ಬನಿ ಬರೋಕೆ ಪಚಡಿ ಆಗಿರ್ತೈತಿ. ಅದ ದಡಿ ಸೀರೆ ಬಿಟ್ಟು ಒಂದು ಯಾವುದೇ ಸಿಂಪಲ್ ಯಾವಾರ ಸೀರೆ ಉಟ್ಕೊಂಡು ಹೋದ್ರೆ ಇವ ಮಂದಿ ಏನಂತ ಗೊತ್ತಾನ? ಐ ಎಂಥ ಸೀರೆ ಉಟ್ಕೊಂಬಂದ ನೋಡು, ಚಾ ಸೋಸು ಅರಿಬೇಗೈತಿ ಅಂತ ಪತ್ಲ ಉಟ್ಕೊಂಬಂದ ಅದನ್ನ ಅಂತವ ಯವ್ವ. ಆ ದಡಿ ಸೀರೆ ಉಟ್ಕೊಂಡು ಹೋದ್ರೆ ಮೈ ತುಂಬ ಎಲ್ಲ ಬೇವ್ರ. ಆ ಚಲೋ ಸೀರಿದ ಜಂಪರ್ಗಳು ಸಕಟ್ ಹಾಳಕ್ಕ ಯವ್ವ ಬ್ಯಾಸ್ಗೆ ಸಂಬಂಧ. ಇವು ಪತ್ಲ ಉಟ್ಕೊಂಡವ್ರ ಮಂದಿ ಇಂಥದ್ದು ಮಾತಾಡ್ತಾವ, ಮಂದಿ ಎಲ್ಲಕ್ಕೂ ಒಂದು ಮಾತಾಡ್ತಾವ. ಚಲೋ ಅಂತದ್ದು ಉಟ್ಕೊಂಡು ಇಂಥ ಬ್ಯಾಸ್ಗ್ಯಾಗ ಎಂಥ ಸೀರೆ ಉಟ್ಕೊಂಬಂದ ನೋಡಿ ವಾಕಿ ಶೆಕೆಯಾರೇ ಜಳಾರೇ ಆಗ್ತೈತಿಲ್ಲ ಅಂತಾರೆ. ಅದು ಪತ್ಲ ಉಟ್ಕೊಂಡು ಹೋದ್ರೆ ಅದಕ್ಕೂ ಅಂತಾರೆ ಐ ಎಟ್ಟಿದ್ದಾರೆ ಏನಯ್ಯವ, ಒಂದು ಕಮ್ಮಂತ ಸೀರೆ ಉಟ್ಕೊಂಬಂದಿಲ್ಲ, ಸಾದಾ ಪತ್ಲ ಉಟ್ಕೊಂಬಂದ ಅದೇನ ಮಸಿದಾರೆ ಬೀಚ್ ಹಾಸೋಸು ಅರಿಬೇಕೈತೆ ಕಾಣತೈತಿ. ದೂರಿನ ಥರ ನೋಡ್ರಿ ಹೆಂಗೆ ಕಾಣತೈತಿ ನೋಡೋದು. ಒಂದು ಇಟ್ಟು ಚಂದಿಲ್ಲ ಚಾಡಿಲ್ಲ ಅದನ್ನೇನು ಉಟ್ಕೊಂಬಂದಾಳೆ ಯವ್ವ. ಅದನ್ನ ಮಾಡ್ತಾಳೆ ಇದನ್ನ ಮಾಡ್ತಾಳು, ಒಂದು ಚಂದಂತ ಸೀರೆ ಉಟ್ಕೊಂಬರಕ್ಕೆ ಬರಂಗಿಲ್ಲ ಅದನ್ನು ಮಾತಾಡ್ತಾಯವ್ವ ಊರಾಗಿನ ಮಂದಿ. ಹೌದವ್ವ, ಮಂದಿ ಎಲ್ಲಕ್ಕೂ ಒಂದು ಮಾತಾಡ್ತಾವ. ನೀ ಸೀರೆ ಉಟ್ಕೊಂಡು ಹೋಗು, ತುಟ್ಟಿ ಸೀರೆ ಉಟ್ಕೊಂಡು ಹೋಗು, ಕಡಿಮೆ ಸೀರೆ ಉಟ್ಕೊಂಡು ಹೋಗು, ಅದ ನಿನ್ನಿಷ್ಟ. ಅದ್ರ ಮಂದಿ ಹಂಗಿಲ್ವ ಎಲ್ಲ ನೋಡು ಎಂಥದ್ದು ಉಟ್ಕೊಂಬಂದಾಳ. ಬಾರಿ ಒಂದು 10,000 ರೂಪಾಯಿ ಸೀರೆ ಉಟ್ಕೊಂಡು ಇವ ಎಂಥ ಬ್ಯಾಸ್ಗ್ಯಾಗ 10,000 ರೂಪಾಯಿ ಮ್ಯಾಲಿನ ತುಟ್ಟಿ ರೇಷ್ಮೆ ಸೀರೆ ಉಟ್ಕೊಂಬಂದಾಳ ನೋಡವ್ವ. ಆ ಮದ್ವೆ ಮನೆಯವ್ರು ಅಷ್ಟು ತುಟ್ಟಿ ಸೀರೆ ಉಟ್ಕೊಂಡಿಲ್ಲ, ಇವ್ರು ಉಟ್ಕೊಂಡಾರ ನೋಡ. ಇಂಥವು ಮಾತಾಡ್ತಾರೆ ಬಿಡಾಡಿಗಳು, ಊರಾಗಿನ ಬಿಡಾಡಿಗಳು ಭಾಳ ಅದಾರ. ಹೌದವ್ವ, ಏನು ಅವೆಲ್ಲ ಮಾತಾಡ್ಕೊತಾನೆ ಇರೋರು. ಅವ್ರ ಮಂದಿ ತಲೆ ಕಟ್ಸ್ಕೊಳಲ್ಲ. ನಮಗೆ ಹೆಂಗೆ ಬೇಕು ಹಂಗೆ ಇರೋದು ನಾವು. ಮತ್ತೇನು ಶೆಕೆದಾಗ ಬ್ಯಾಸ್ಗ್ಯಾಗ ತ್ರಾಸ ಆಗ್ತೈತಿ, ಅವ್ರಿಗೇನು ಗೊತ್ತಾ? ನೀ ಹಿಂಗಂತೀಯ ಪಾರಕ್ಕ, ನನಗೆ ಮನೆ ಏನು ಅನ್ಸಿತ್ತಂದ್ರೆ ಸುಮ್ಮ ಒಂದು ಡ್ರೆಸ್ಸರೇ ಹಾಕೊಂಡು ಚೂಡಿದಾರೇ ಉಟ್ಕೊಂಡು ಮದುವೆ ಹೋಗ್ಬಿಡ್ಬೇಕಂತ ಅನ್ಸಿತ್ತು. ಅದಕ್ಕೂ ಅಂತವ ಯವ್ವ ಇಲ್ಲಿ ಊರಾಗಿನ ಮಂದಿ ಅಯ್ಯೋ ಗಿರಿಜವ್ವ ಚೂಡಿದಾರ ಹಾಕೊಂಡು ಮದುವೆ ಬಂದಾಡು ಹಿಂಗಾತಂತವ. ಅದ ಸೀರೆ ಉಟ್ಕೊಂಡು ಹೋದ್ರೂ ಅದಕ್ಕೂ ಅಂತಾವ. ಏನು ಮಾಡ್ರು ಎಲ್ಲಕ್ಕೂ ಅಂತವ ಯವ್ವ. ಈ ಬ್ಯಾಸ್ಗೆ ಎದಕರೆ ಫಂಕ್ಷನ್ಗಳು ಬರ್ತಾವ ಅನಿಸ್ಬಿಡ್ತೈತೆ ಯವ್ವ ನನಗೆ. ಯವ್ವ ನಾ ಮೊನ್ನೆ ಒಂದು ಮದ್ವೆಗೆ ಹೋಗಿದ್ನಿ ಯವ್ವ. ಒಟ್ಟು ಚಂದಂಗೆ ಒಂದು ಸ್ವಲ್ಪ ರೆಡಿಯಾಗಿ ಹೋಗಿದ್ನಿ, ಅಟ್ಟ ನಾರ್ಮಲ್ಲ. ಏನು ಬಿಸಿಲು ಅಂತೀಯವ್ವ, ಏನು ಯವ್ವ ನನಗರೆ ತಡೆಯಾಕ ಆಗಲಿಲ್ಲ ಯವ್ವ. ಸೀರೆ ಉಟ್ಕೊಂಡು ಹೋಗೀನಿ, ಸೀರೆ ತಪ್ಪ ಅನ್ನತೈತಿ ಒಳಗೆ ಎಲ್ಲ ಸೀರೆ ಹಿಂಗೆ ಒಳಗೆ ತುರುಕೊಂಡಲ್ಲೆಲ್ಲ ಕೆಟ್ಟ ನೀರಾಡಿ ಕೆಟ್ಟ ನನಗರೆ ತ್ರಾಸ ಆಗತೈತಿ. ಅದನ್ನ ಯಾರ ಮುಂದೆ ಹೇಳಿ ಯವ್ವ?
ನನಗರ ಯಾವಾಗ ಮನೆಗೆ ಬಂದೀನಿ ಯಾವಾಗ ಸೀರೆ ಕಳೆದು ಹೋಗ್ದೀನಿ ಅಂತ ಅನ್ಸತ್ತಿತ್ತು. ಅದ್ರಾಗ ಮಂದಿ ಭಾಳ ದಿನ ಆದ್ಮೇಲೆ ಫಂಕ್ಷನ್ಗೆ ಹೋಗೇನಿ. ಎಲ್ಲೂ ಈಗ ಸದ್ಯದ್ರಾಗ ಎಲ್ಲೂ ಹೋಗಿದಿಲ್ವಾ, ಭಾಳ ದಿನ ಆಗ ಫಂಕ್ಷನ್ಗೆ ಹೋಗೇನಿ. ಅಲ್ಲಿ ಮಂದಿ ಎಲ್ಲ ಬಂದವ್ರ. ನಾ ಗೊತ್ತೇನ್ರಿ ಆಂಟಿ ಆರಾಮ್ರಿ, ನನ್ನ ಪರಿಚಯ ಐತಿಲ್ರಿ ನಿಮಗೆ, ನಾ ಯಾರನ್ನೋದು ಗೊತ್ತಾತನ್ರಿ ಅಂತ ಕೇಳ್ತಾರ. ಗೊತ್ತಾತಂದ್ರೆ ಅದು ಸಮಸ್ಯೆ, ಗೊತ್ತಿಲ್ಲಂದ್ರೆ ಅದು ಸಮಸ್ಯೆ. ಎಲ್ಲ ಭಾಳ ತ್ರಾಸಳವ. ಮದ್ವೆಗೂ ಬ್ಯಾಸ್ಗೆಯಾಗ ಮದ್ವೆಗೆ ಹೋದ್ರೆ ಒಬ್ಬರ ಜೊತೆ ನಿಂತು ಚೆನ್ನಾಗಿ ಮಾತಾಡೋಕ್ಕೂ ಸಕಟ್ಟಾಗಂಗಿಲ್ಲ, ಅಟ್ಟು ಕೆಟ್ಟ ತ್ರಾಸ ಆಗಿರ್ತೈತಿ. ನಾವು ಆ ಮುಖ ಏನೂ ಕಿಂಚಾಡಿರಲ್ಲ, ಅವ್ರಿಗೆ ಅನ್ನಿಸ್ತೈತಿ ಐ ಮಾತಾಡ್ಸಿರ ಎಟ್ಟು ಮುಖ ಕಿಂಚಾಡ್ತಾ ನೋಡಿಕಿ ಅಂತ. ನಮಗೆ ತ್ರಾಸ ಒಳಗೆ ಬಿಸಿಲಿಗೆ ತ್ರಾಸ ಆಗಿರ್ತೈತಿ. ಮೊನ್ನೆ ಮದ್ವೆಗೆ ಹೋಗುವಾಗ ಒಂದು ತಟ್ಟಕ್ಕೆ ಪೇರಣ್ಣಲ್ಲಿ ಮೋತಿ ಸವರ್ಕೊಂಡು ಚೆನ್ನಾಗಿ ಒಂದಿಟ್ಟು ರೆಡಿಯಾಗಿ ಹೋಗಿನಿವ. ಅಲ್ಲಿ ಹೋಗಿ ಏನು ಕೂತಿನ್ಲ, ಏನು ಕಿತ್ತು ಬೆವ್ರು ಬತ್ತ ಯವ್ವ ನನಗೆ. ಆ ಬೆವ್ರಿಗೆ ಯವ್ವ ಇನ್ನೊಮ್ಮೆ ಎಲ್ಲೂ ಹೋಗಬಾರ್ದು ಅನ್ನಿಸ್ಬಿಡ್ತು ನೋಡ್ಯವ್ವ ನನಗೆ. ಹೋಗುವಾಗ ಒಂದು ಈಟ್ ಪೇರೆಂಟ್ಲಲ್ಲಿ ಹಚ್ಕೊಂಡು ಹೋಗಿನಿ, ಬರೋಟ್ಗೆ ತಪ 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 ಮೋತಿ ಮೇಲೆ ನೀರು ಸೋರಿದ್ದ. ಆ ಖರ್ಚಿಪ ಒಯ್ದಿದ್ದ ಖರ್ಚಿಪ್ ಕೆಟ್ಟ ಹಸಿಯಾಗಿ ಯವ್ವ ನನಗರೇ ಒಟ್ಟ ಕೆಟ್ಟ ಹೊಲಸ ಅನಿಸ್ಬಿಡ್ತೇವ್ವ. ನನಗೆಂದೂ ಹಿಂಗಾಗಿದ್ದಿಲ್ಲವ. ಈ ಸಾರಿ ಬಿಸಿಲು ಭಾಳ ಐತಿವ ಅಂದರು. ಹೌದಾ ಶಾಂತಕ್ಕ, ಈ ಸಾರಿ ಬಿಸಿಲು ಭಾಳ ಐತಿ. 50 ಡಿಗ್ರಿ ಮ್ಯಾಲೆ ಆಗ್ತೈತೇನೋ ಯವ್ವ. ಈಗ ನಾನು ನೋಡಿಲ್ಲ, ನನ್ನ ಮಗ ಅನ್ನತ್ತಿದ್ದ ಮೊನ್ನೆ 40 ಮ್ಯಾಲೆ ಆಗೈತಿ ಅವು ಬಿಸಿಲು ಅನ್ನತ್ತಿದ್ದ. ಈ ಸೂರ್ಯ ಏನು ಈ ಸಾರಿ ಇಟ್ಟು ಬಾಗ್ ಹೊರ್ಯಾತೇನ ಯವ್ವ. ಎಲ್ಲರಿಗೂ ತ್ರಾಸ ಮಾಡತ್ತೆ ನೋಡು. ಒಂದು ಈಟ್ ಮಳೆ ಬರ್ತೈತೆ, ನಮ್ಮ ಮಳಿನೂ ಬರ್ವತ್ತವ್ವ. ಏನು ಮಾಡೋದು? ಏನು ಮಾಡೋಕೆ ಬರಂಗಿಲ್ಲ ಪಾರಕ್ಕ. ಬ್ಯಾಸ್ಗಿ ಮುಗಿ ಮಟ ಹಿಂಗೆ ನೋಡ್ಯವ್ವ. ನಾನು ಮೊನ್ನೆ ಒಂದು ಮದ್ವೆಗೆ ಚೆನ್ನಾಗಿ ರೆಡಿಯಾಗಿ ಹೋಗಿದ್ನಿವ. ಎಲ್ಲರನ್ನೂ ಮಾತಾಡ್ಸ್ಕೋತ ಬರೋಟಿಗೆ ನನ್ನ ಮುಖದ ಮೇಲಿನ ಕುಂಕುಮ ಸೋರಿ ಮೂಗಿನ ತುದಿ ಮಠ ಬಂದು ತಟ್ಟ ಸಿಡಿಯತ್ತಿದ್ಯವ. ನನಗೆ ಅದನ್ನ ಯಾರ ಮುಂದೆ ಹೆಂಗೆ ಹೇಳುದು ಅಂತ ನಾಲ್ಕು ಇಟ್ಟೇನಿಯವ. ಅವೇನೋ ಮಿನಿ ಫ್ಯಾನ್ ಅಂತ ಬಂದವ, ಅವನು ಒಂದು 4 ತೊಗೋಬೇಕಂತ ಮಾಡಿ ನಾನು. ಅದನ್ನು ತೊಗೊಂಡು ಎಲ್ಲಿ ಹೋಗಕ್ಕೆ ಗಿರ್ಜಿ? ಯಾರ್ದಾರ ಮದುವೆಗೆ ಕರೆದ ಮನುಷ್ಯಂತಿಗೆ ಕರೆದ ಹೋಗೋದು ಚೆನ್ನಾಗಿ ರೆಡಿ. ಯಾಕಂದ್ರೆ ಸಾದಾ ಸೀರೆ ಉಟ್ಕೊಂಡು ಅದನ್ನ ಅಂತಾರೆ, ಅದಕ್ಕೆ ದಡಿ ಸೀರೆನೂ ಉಟ್ಕೊಂಡು ಹೋಗೋದು, ಆ ಫ್ಯಾನ್ ಹಿಡ್ಕೊಂಡು ನಿಂತು ಬಿಡೋದು. ಅಯ್ಯ ಗಿರಿಜಿ, ನಿನಗೆ ಅದಕ್ಕೆ ಅನ್ನೋದು ಬೆಟ್ಟರ. ಗಿರಿಜಿ ನೋಡು ಫ್ಯಾನ್ ಹಿಡ್ಕೊಂಡು ಬಂದಾವ. ಏನು ಯವ್ವ ಊರಾಗ ಇರ್ಲಾರ್ದವ್ರಿಗೆ ಈಕೆಗೆ ಬಿಸಿಲು ಹತ್ತಿತ್ತು ನೋಡು. ನಮಗೇನು ತ್ರಾಸ ಆಗತ್ತಿಲ್ಲ, ನಾಕಿಗೊಬ್ಬಕ್ಕಿಗೆ ತ್ರಾಸ ಆಗತ್ತೈತೆ ನೋಡು. ಇಂಥವ್ರು ಭಾಳ ಮಂದಿ ಅದಾರ ಗಿರಿಜಿ. ಅದ್ರಾಗ ಸ್ವಲ್ಪ ಮಂದಿ ಹೆಂಗದಾರ ಗೊತ್ತರ ಗಿರಿಜಿ, ನನಗಟ್ ಕೊಡ ಫ್ಯಾನ ಒಂದೀಟ ತಟ್ಟಕ್ಕೆ ನಾ ಒಂದೀಟ್ ಗಾಳಿ ಬಿಸ್ಕೊಂಡು ಕೊಡ್ತೀನಿ ಕೊಡ ಅಣ್ಣು ಮಂದಿನೂ ಅದಾರ ಗಿರಿಜಿ. ಅಂದ್ರೆ ಯವ್ವ ಈ ಬ್ಯಾಸ್ಗೆ ಹೊಟ್ಟೆ ಯಾವುದು ಮದುವೆಗೆ ಹೋಗ್ಬೇಕಂತ ಅನಿಸ್ವಾತೇವ. ಇನ್ನು ಮಂದಿಗೆಲ್ಲ ಹೇಳ್ಬಿಡ್ಬೇಕು. ಇನ್ನು ಗೋರ್ಮೆಂಟ್ ಥರ ರೂಲ್ಸ್ ಮಾಡಿಬಿಡ್ಬೇಕು ನೋಡಿ. ಬ್ಯಾಸ್ಗೆಗೆ ಯಾವುದೋ ಮದುವೆ ಮತ್ತು ಮನಿ ಶಾಂತಿ ಹಿಂಗೆ ಯಾವುದೋ ಶುಭ ಕಾರ್ಯಗಳು ಇರಬಾರ್ದು ತಂದು ಬ್ಯಾನ್ ಮಾಡಿಬಿಡ್ಬೇಕು ಗೋರ್ಮೆಂಟ್ದವ್ರ ಫಂಕ್ಷನ್ಗಳು ಬ್ಯಾಸ್ಗೆ. ಓಹೋ ಮಹಿಳಾ ಸಂಘದ ಮೀಟಿಂಗ್ ಚಾಲು ಆಗೈತ್ಲ? ಅಯ್ಯ ಗೌಡ್ರಿ ಹಂಗ್ಯಾಕಂತೀರಿ? ಮಹಿಳಾ ಸಂಘದ ಮೀಟಿಂಗ್ ಅಲ್ರಿ ಇದು, ನಾವು ಗೆಳತಾರ ಮಾತಾಡತ್ತೀವ್ರಿ. ಅಧ್ಯಕ್ಷರೇನು ಮತ್ತೆ ಕಟ್ಟಿ ಮೇಲೆ ಮನಗಂಡ ಆರಾಮ್ಸನ ಕೂತಿರ್ಲ? ಯಾಕ್ರಿ ಹಿಂಗ್ಯಾಕನತ್ತೀರಿ? ನಿಮ್ದನ್ ನೋಡ್ರಿ, ನಾವು 3 ಮಂದಿ ಹೆಂಗೆ ಇದ್ರು ನಿಮಗೆ ತ್ರಾಸ ನೋಡ್ರಿ. ಹಂಗಲ್ಲೇ ಶಾಂತ, ಮತ್ ಮಹಿಳಾ ಸಂಘದ ಅಧ್ಯಕ್ಷತೆ ನೀನಲ್ಲ. ಮತ್ತ ನೀವು ಮಾತಾಡ್ರಿ ನಿಮ್ದು ಏನೈತಿ ಮಾತಾಡ್ಕೋತ ಕುಂದ್ರಿ. ನಾ ಒಳಗೆ ಹೋಗೊಂದಿಟ್ಟ ತನ್ನ ನೀರು ಕೊಡು ಸಮಾಧಾನ ಮಾಡ್ಕೋತೀವ. ಅಲ್ಲ ಶಾಂತಕ್ಕ, ಗೋರ್ಮೆಂಟ್ ಅವ್ರಿಗೆ ಹೇಳ್ಬಿಡು ನೀನು ಏನೋ ಫಂಕ್ಷನ್ ಇದ್ರು ಬ್ಯಾನ್ ಮಾಡತ್ತೆ ಹೇಳ್ಬಿಡು ಬ್ಯಾಸ್ಗ್ಯಾಗ. ಏನಂದ್ರಿ ಗಿರ್ಜಕ್ಕ? ಬ್ಯಾಸ್ಗ್ಯಾಗ ಏನಾರ ಫಂಕ್ಷನ್ಗಳು ಇದ್ರ ಬ್ಯಾನ್ ಮಾಡತ್ತಂದ ಗೋರ್ಮೆಂಟ್ದವ್ರಿಗೆ ಒಂದು ನೋಟಿಸ್ ಬರೀಕೇತೇನ್ರಿ ಗೌಡ್ರನ. ನಿಮಗೆ ಏನ್ರಿ ಬ್ಯಾಸ್ಗ್ಯಾಗ ಫಂಕ್ಷನ್ಗಳು ಇದ್ರು ತ್ರಾಸ, ಮಳಿಗಾಲದಾಗ ಗಿಡ ತೆಳುನನ್ರಿ ಫಂಕ್ಷನ್ಗಳೆಲ್ಲ. ಮಳಿಗಾಲದಾಗ ಫಂಕ್ಷನ್ ಇದ್ರು ಅದಕ್ಕೂ ನೀವ ಅಂತೀರಿ ಅಯ್ಯವ್ವ ಜಿಟಿ ಮಳಿ ಹತ್ತೈತಿವ್ವ, ತಟ ಮಳಿ ಬೀಳತೈತಿವ ಹೊರಗ. ಇನ್ನು ಮಳ್ಯಾಗ ಚಲೋ ಪಕ್ಕಿ ಸೀರೆ ಉಟ್ಕೊಂಡು ಹೋದ್ರೆ ಹೆಂಗ ಯವ್ವ ಎಲ್ಲ ಸೀರೆ ಹಾಳಕ್ಕವ ಯವ್ವ. ಸೀರೆ ಹಾಳಕತಿ, ಮುಖದ ಮೇಲಿಂದ ಒಂದಿಟ್ಟು ಮೇಕಪ್ ನಿಂದ್ರಂಗಿಲ್ಲ. ಮೇಕಪ್ ಅನ್ನೋದ ಹಚ್ಕೊಂಡಿದ್ ಎಲ್ಲ ಮಳ್ಯಾಗ ತೋದ್ ಹರ್ಕೊಂಡು ಹೋಗತಿ ಅಂತ ನೀವ ಅಂತೀರಿ. ಮಳಿಗಾಲದಾಗ ಫಂಕ್ಷನ್ ಇಟ್ರ ಸೀರೆ ಹಾಳಕ್ಕವತ್ತು ನೀವ ಅಂತೀರಿ. ಮತ್ತಿನ್ನ ಚಳಿಗಾಲದಾಗಂತೂ ಫಂಕ್ಷನ್ ಇಡಾಕ್ ಬರುದಿಲ್ರಿ. ಯಾಕಂದ್ರೆ ಅವಾಗ ಎಲ್ಲ ಮಂದಿ ಈಗ ಮದುವೆ ಆದವ್ರೆಲ್ಲ ಅವಾಗ ಪ್ರೊಸೆಸ್ ಒಳಗಿರ್ತಾರು. ಅವ್ರು ಮತ್ತೆಲ್ಲ ಪ್ರೊಸೆಸ್ ಮುಗಿದ ಮತ್ತು ಅವೆಲ್ಲ ಫಂಕ್ಷನ್ಗಳು ಮಾರ್ಚ್ ಏಪ್ರಿಲ್ ಮೇ ಜೂನ್ದಾಗನ ಅವ್ರು ಕುಬಸ್ಕೊಳ್ ಬರೋರ್ಲೆ. ಮತ್ತು ಮದ್ವೆ ಈಗ ಮಾಡ್ರ ಕುಬಸ್ ಅವಾಗ ಬರೋರಿ, ಪ್ರೊಸೆಸ್ ಕಂಪ್ಲೀಟ್ ಆಗಿರ್ತೈತ್ರಿ. ಮತ್ತು ಬ್ಯಾಸ್ಗೆಯಾಗನ ಫಂಕ್ಷನ್ ಬರೋರಿ. ಏ ರೀ ಏನು ಮಾತಾಡತ್ತೀರಿ ನೀವಾ? ಒಳಗೆ ಹೋಗ್ರಿ, ನೀವು ಒಳಗೆ ಹೋಗ್ರಿ. ಮೊದಲು ಏನು ಮಾತಾಡತ್ತೀರಿ ಹೆಂಗಸರ್ ಮುಂದೆ? ಆತರ್ಷ ಅಂತ ಹೋಮ್ ಮಿನಿಸ್ಟರ್ ಆರ್ಡರ್ ಮಾಡ್ಯಾರಂದ್ರೆ ಮತ್ತೆ ನಾವು ಮನೆ ಒಳಗೆ ಹೋಗ್ಬೇಕಲೇನು? ಗೌಡ್ರದೊಳೆ ಕಾಮಿಡಿ ಬಿಡ ಶಾಂತಕ್ಕ. ಏನು ಗೌಡ್ರ ಕಾಮಿಡಿವಾ? ಏನ್ವಾ ಶಾಂತಕ್ಕ ಕಟ್ಟಿ ಕೂತೇನ? ಹ್ಞೂ ರೀ ಕಟ್ಟಿ ಕೂತೀವಿ ನೋಡ್ರಿ. ಏನು ಬಿಸಿಲ ಏನು ತಾನ ಹೇಳವ್ವ, ಏನು ಬಿಸಿಲಿಗೆ ಸಾಕಾಗೈತೆವ್ವ.
ಈಗ ಕರೆಂಟ್ ಹೋಗ್ಯಾವ ನೋಡುವ ಒಂದಿಟ್ಟು ತಟಕ್ ಮಕ್ಕೋಬೇಕು ಈಗರೆ ತಂದ್ರೆ ಕರೆಂಟ್ ತೆಗ್ದಾನ ಬ್ಯಾಡ್ಯ ಊರ್ ಬ್ಯಾಡ್ಯ ಕರೆಂಟ್ ಹಾಕು ಟೈಮ್ದಾಗ ಹಾಕಂಗಿಲ್ಲ ಇಂಥ ಬ್ಯಾಸ್ಗೆ ತಕೊಂಡು ಕೊಂಡಿರ್ತಾನು ಯಾವ ಹೇಳವಿಲ್ಲ ಕೇಳವಿಲ್ಲ ಏನು ಮಾಡೋದೈತಿವ ಇಂಥವ್ರನ್ನ ತಗೊಂಡೆ ರಾತ್ರಿ ಅರೆ ತಣ್ಣಗೆ ಮಕ್ಕೋಬೇಕಂದ್ರೆ ಕೆಟ್ಟು ಹುಳದ ಕಾಟ ಹೊರಗೆ ಬಂದು ಮಕ್ಕೋಬೇಕಂದ್ರೂ ಹುಳದ ಕಾಟ ಒಳಗೆ ಮಕ್ಕೋಬೇಕಂದ್ರೆ ಫ್ಯಾನರೇ ತಿರುಗಿಸ್ಬೇಕು ಫ್ಯಾನ್ ತಿರುಗಿಸ್ಬೇಕಂದ್ರೆ ಕರೆಂಟೇ ಇರಂಗಿಲ್ಲ ಯವ್ವ ಏನು ಮಾಡೋದು ಇಂಥ ಊರು ಹಲ್ಕಟ್ ಬಾಡ್ಯಾಗಳ ಬರೀ ರಾತ್ರಿನೂ ಕರೆಂಟ್ ತೆಗಿತಾವು ಮಧ್ಯಾಹ್ನ ಕರೆಂಟ್ ತೆಗಿತಾವು ಏನು ಕರೆಂಟ್ಗೆ ನಮ್ಮ ಊರಾಗ ಕರೆಂಟರೇ ಐತಿ ಇಲ್ಲೋ ಅನ್ಸತ್ತೈತೆವ್ವ ನಂಗೆ ಆ ಹಲ್ಕಟ್ ಬಾಡ್ಯಾಗ ಹೋಗಿ ಒಂದ್ಸಾರಿ ನಾನು ಹೋಗಿ ತಾಕಿತ್ ಮಾಡಿ ಬರ್ತಾನೆ ಒಟ್ಟ ರಾತ್ರಿ ಕರೆಂಟ್ ತೆಗಿಬೇಡ ಹಲ್ಕಟ್ಟ ರಾತ್ರಿ ಮಕ್ಕೊಳಕ್ ಬೇಡ ನಮಗೆ ಚೆನ್ನಾಗಿ ಹುಳ ಕಡಿಲಾರ್ದ ಇರ್ಲಿಕ್ಕಾಗ ಎಷ್ಟು ತ್ರಾಸ ಯವ್ವ ಎಲ್ಲ ಕಡೆ ನೀರು ಬಸದ ಸಾಕಾಗ್ತೈತಿ ನಾವೇನ ಸೀರೆ ಉಟ್ಕೊಂಡಿರ್ತೀವಿ ಕೆಟ್ಟ ತ್ರಾಸ ಆಗ್ತೈತಿ ನೋಡಿವ ಹೌದು ನೋಡ್ರಿವಾ ಆ ಕರೆಂಟ್ ಹಾಕು ಮುಲ್ಲಾಕ್ ಹೋಗಿ ಹೇಳಿ ಬರ್ತಾನೆ ಈಗ ಒಟ್ಟು ನಮಗೆ ಬ್ಯಾಸ್ಗೆ ಒಟ್ಟು ಕರೆಂಟ್ ತೆಗಿಬೇಡು ಊರು ಮುಲ್ಲ ತಂದು ಬರ್ತಾನೆ